ಒಬ್ಬ ವ್ಯಕ್ತಿ ಯಾರನ್ನು 4 ವರ್ಷಗಳ ಹಿಂದೆ ಕಾಂಗ್ರೆಸ್ ಮೇಲೆ ಹಿಂಸಾತ್ಮಕ ದಾಳಿಗೆ ಕಾರಣವೆಂದು ತನ್ನ ಸ್ಥಾನದಿಂದ ತೆಗೆಯಲಾಯಿತು. ನಂತರ ನ್ಯೂಯಾರ್ಕ್ನಲ್ಲಿ ಒಂದೇ ಅಪರಾಧಕ್ಕಾಗಿ ದೋಷಿ ಎಂದು ತೀರ್ಪು ನೀಡಲಾಯಿತು. ಪ್ರಚಾರದ ಸಮಯದಲ್ಲಿ ಸಾವು ಗೆಲ್ಲುವಷ್ಟು ಹತ್ತಿರದಲ್ಲಿದ್ದಾಗ ಗುಂಡಿನ ದಾಳಿಯನ್ನು ಎದುರಿಸಿದರು. ಇವತ್ತು ಅವರು ಮತ್ತೆ ವೈಟ್ ಹೌಸ್ನಲ್ಲಿ ಕಾಲಿಟ್ಟಿದ್ದಾರೆ. ಹೌದು, ಡೊನಾಲ್ಡ್ ಟ್ರಂಪ್ ಈಗ ಅಮೆರಿಕದ 47ನೇ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಇದನ್ನು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಫೋರ್ಬ್ಸ್ ವರದಿ ಪ್ರಕಾರ ಅವರ ನೆಟ್ವರ್ತ್ $5.2 ಮಿಲಿಯನ್ ಗಳಷ್ಟಿದೆ. ಹಾಗಾದರೆ ನೀವು ತಿಳಿಯಲು ಇಚ್ಛಿಸುತ್ತೀರಾ ಅವರು ತಮ್ಮ ವೃತ್ತಿ ಜೀವನವನ್ನು ಹೇಗೆ ಪ್ರಾರಂಭಿಸಿದರು, ಬ್ಯಾಂಕ್ಗಳ ಭ್ರಷ್ಟಾಚಾರದಿಂದ ಹೇಗೆ ತಪ್ಪಿಸಿದರು ಮತ್ತು ಬಿಲಿಯನರ್ ಆದ ಬಳಿಕ ಅವರು 2 ಬಾರಿ ಅಧ್ಯಕ್ಷರಾಗುವುದು ಹೇಗೆ ಸಾಧ್ಯವಾಯಿತು? ಡೊನಾಲ್ಡ್ ಟ್ರಂಪ್ 1946ರ ಜೂನ್ 14ರಂದು ನ್ಯೂಯಾರ್ಕ್ನ ಸ್ವಿನ್ಸ್ನ ಜಮೈಕಾ ಆಸ್ಪತ್ರೆಯಲ್ಲಿ ಜನಿಸಿದರು. ಅವರು ತಮ್ಮ ತಂದೆ ಫ್ರೆಡ್ ಟ್ರಂಪ್ ಮತ್ತು ತಾಯಿ ಮೇರಿ ಆನ್ ಮ್ಯಾಕ್ಸಿಯೋಡ್ ಅವರ 4ನೇ ಮಕ್ಕಳಾಗಿದ್ದರು. ಆರಂಭದಿಂದಲೇ ಟ್ರಂಪ್ ಅವರ ವ್ಯಕ್ತಿತ್ವ ವಿಲಕ್ಷಣವಾಗಿತ್ತು. ಅವರ ಪ್ರಾಥಮಿಕ ಶಿಕ್ಷಣ ಕ್ಯೂ ಫಾರೆಸ್ಟ್ ಸ್ಕೂಲ್ನಲ್ಲಿ ನಡೆಯಿತು. ನಂತರ ಶಿಸ್ತು ಮತ್ತು ಸ್ವಾವಲಂಬನೆ ಕಲಿಯಲು ನ್ಯೂಯಾರ್ಕ್ ಮಿಲಿಟರಿ ಅಕಾಡೆಮಿಗೆ ಕಳುಹಿಸಲಾಯಿತು. ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ವಾರ್ಟನ್ ಶಾಲೆಯಿಂದ ಆರ್ಥಿಕಶಾಸ್ತ್ರದಲ್ಲಿ ಪದವಿಯನ್ನು ಪಡೆದುಕೊಂಡರು. 1968ರಲ್ಲಿ ಟ್ರಂಪ್ ತಮ್ಮ ತಂದೆಯ ಕಂಪನಿಯಾದ ಟ್ರಂಪ್ ಮ್ಯಾನೇಜ್ಮೆಂಟ್ನಲ್ಲಿ ಕೆಲಸವನ್ನು ಪ್ರಾರಂಭಿಸಿದರು. 1971ರಲ್ಲಿ ತಾವು ಕಂಪನಿಯ ಅಧ್ಯಕ್ಷರಾದಾಗ ಅವರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ ಕಂಡುಬಂತು. ಟ್ರಂಪ್ ಈ ಕಂಪನಿಯನ್ನು ಟ್ರಂಪ್ ಆರ್ಗನೈಸೇಷನ್ ಎಂಬ ದೊಡ್ಡ ಬ್ರ್ಯಾಂಡ್ ಆಗಿ ಪರಿವರ್ತಿಸಿದರು ಮತ್ತು ಅದನ್ನು ತಂತ್ರಪ್ರಜ್ಞೆಯಿಂದ ಮತ್ತಷ್ಟು ಎತ್ತರಕ್ಕೆ ತಲುಪಿಸಿದರು. 1978ರಲ್ಲಿ ಟ್ರಂಪ್ ಮ್ಯಾನ್ಹ್ಯಾಟನ್ನಲ್ಲಿ ಕೆಮೊಡೋರ್ ಹೋಟೆಲ್ನ ಪುನಃ ನಿರ್ಮಾಣದ ದೊಡ್ಡ ಹೆಜ್ಜೆಯನ್ನು ಇಟ್ಟರು. ಇದನ್ನು ಮೊದಲು ಹಾಳಾಗಿರುವುದಾಗಿ ಪರಿಗಣಿಸಲಾಗಿತ್ತು. ಈ ಯೋಜನೆಯಲ್ಲಿ ಅವರ ತಂದೆಯು $400 ಮಿಲಿಯನ್ಗಳ ತೆರಿಗೆ ರಿಯಾಯಿತಿ ಮತ್ತು $70 ಮಿಲಿಯನ್ಗಳ ಸಾಲವನ್ನು ವ್ಯವಸ್ಥೆ ಮಾಡಿ ಸಹಾಯ ಮಾಡಿದರು. ಅದಾದ ನಂತರ ಅವರು ಮಿಡ್ಟೌನ್ ಮ್ಯಾನ್ಹ್ಯಾಟನ್ನಲ್ಲಿ ಟ್ರಂಪ್ ಟವರ್ನ ನಿರ್ಮಿಸಿದರು ಮತ್ತು ನಂತರ 40 ವಾಲ್ ಸ್ಟ್ರೀಟ್ನ 71 ಮಾಡಿಗಳ ಕಟ್ಟಡವನ್ನು ಟ್ರಂಪ್ ಬಿಲ್ಡಿಂಗ್ ಎಂದು ನವೀಕರಿಸಿದರು. ಆದರೆ ಯಶಸ್ಸಿನ ಈ ಕತೆ ಅಲ್ಲೇ ನಿಲ್ಲಲಿಲ್ಲ. 1995ರಲ್ಲಿ $3 ಬಿಲಿಯನ್ಗಳ ಸಾಲ ಡಿಫಾಲ್ಟ್ ಎದುರಿಸಿಕೊಂಡರು ಮತ್ತು ದೊಡ್ಡ ಪುನಃ ಹೆಸರೀಕರಣದ ಭಾಗವಾಗಿ ಹಲವಾರು ಆಸ್ತಿಗಳನ್ನು ಕಳೆದುಕೊಂಡರು. ಅನೇಕರು ಟ್ರಂಪ್ ಅವರ ಕಥೆಯೂ ಇಲ್ಲಿ ಕೊನೆಗೊಳ್ಳುತ್ತದೆ ಎಂದು ಭಾವಿಸಿದ್ದರು. ಆದರೆ ಟ್ರಂಪ್ ಇದನ್ನು ಹೊಸ ಅವಕಾಶವಾಗಿ ನೋಡಿ 1996ರಲ್ಲಿ 70 ಎಕರೆ ಪ್ರೈಮ್ ಪ್ರಾಪರ್ಟಿಯನ್ನು ಮಾರಾಟ ಮಾಡಿ ತಮ್ಮನ್ನು ಮತ್ತೊಮ್ಮೆ ಬಲಪಡಿಸಿದರು ಮತ್ತು ತಮ್ಮ ಪ್ರಯಾಣವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಯಶಸ್ವಿಯಾದರು. 2008ರಲ್ಲಿ ಟ್ರಂಪ್ ಅವರು ಶಿಕಾಗೋದಲ್ಲಿ ಹೊಸ ಗುರುತನ್ನು ನಿರ್ಮಿಸಿದರು. 92 ಮಾಡಿಗಳ ಟ್ರಂಪ್ ಇಂಟರ್ನ್ಯಾಷನಲ್ ಹೋಟೆಲ್ ಮತ್ತು ಟವರ್ನ ಅನ್ನು ಉದ್ಘಾಟಿಸುವ ಮೂಲಕ. ಇದು ಸಾಮಾನ್ಯ ಕಟ್ಟಡವಾಗಿರಲಿಲ್ಲ, ಹೋಟೆಲ್ ಮತ್ತು ವಾಸಸ್ಥಳಗಳ ವಿಶಿಷ್ಟ ಸಂಯೋಗವಾಗಿತ್ತು. ಆದರೆ ಕತೆಗೆ ಟ್ವಿಸ್ಟ್ 2024ರಲ್ಲಿ ಬಂತು. ನ್ಯೂಯಾರ್ಕ್ ಟೈಮ್ಸ್ ಮತ್ತು ಪ್ರೊಪಬ್ಲಿಕಾ ಈ ವಿಷಯವನ್ನು ಬಹಿರಂಗಪಡಿಸಿದಾಗ ಇಂಟರ್ನಲ್ ರೆವೆನ್ಯೂ ಸರ್ವಿಸ್ ಟ್ರಂಪ್ ಅವರು ಕಟ್ಟಡ ನಿರ್ಮಾಣದ ವೆಚ್ಚ ಮತ್ತು ಹಳ್ಳಿದಂತ ವಹಿವಾಟಿನಿಂದ ಉಂಟಾದ ನಷ್ಟವನ್ನು ತೆರಿಗೆ ವರದಿಯಲ್ಲಿ 2 ಬಾರಿ ದಾಖಲಿಸಿ ತೆರಿಗೆಗಳಲ್ಲಿ ಲಾಭ ಪಡೆಯಲು ಪ್ರಯತ್ನಿಸಿರುವರ ಎಂಬುದರ ಬಗ್ಗೆ ತನಿಖೆ ನಡೆಸುತ್ತಿತ್ತು. 1984ರಲ್ಲಿ ಟ್ರಂಪ್ ಅವರು ಹೆರಾಸ್ ಟ್ರಂಪ್ ಪ್ಲಾಜಾ ಹೆಸರಿನ ಹೋಟೆಲ್ ಮತ್ತು ಕ್ಯಾಸಿನೋವನ್ನು ಆರಂಭಿಸಿದರು. ಇದರಲ್ಲಿ ಹಾಲಿಡೇ ಕಾರ್ಪೊರೇಷನ್ ಆರ್ಥಿಕ ಮತ್ತು ನಿರ್ವಹಣಾ ಸಹಾಯ ನೀಡಿತ್ತು. ಆದರೆ ಈ ಒಡಂಬಡಿಕೆಯಿಂದ ಟ್ರಂಪ್ ಅವರಿಗೆ ಲಾಭವಾಗಲಿಲ್ಲ. 1986ರಲ್ಲಿ $70 ಮಿಲಿಯನ್ ಪಾವತಿಸಿ ಈ ಹೋಟೆಲ್ ಮತ್ತು ಕ್ಯಾಸಿನೋ ಸಂಪೂರ್ಣ ಮಾಲೀಕತ್ವವನ್ನು ಅವರು ತಮ್ಮ ಹೆಸರಿನಲ್ಲಿ ಮಾಡಿಕೊಂಡರು. ಅವರು ಇಲ್ಲಿಯಷ್ಟರಲ್ಲಿ ನಿಲ್ಲಲಿಲ್ಲ. 1985ರಲ್ಲಿ ಟ್ರಂಪ್ ಅವರು ಅಟ್ಲಾಂಟಿಕ್ ಸಿಟಿ ಹಿಲ್ಟನ್ ಹೋಟೆಲ್ ಅನ್ನು ಖರೀದಿಸಿ ಅದನ್ನು ಟ್ರಂಪ್ ಕ್ಯಾಸಲ್ ಎಂದು ಮರುಹೆಸರಿಸಿದರು. ಆದರೆ ಕಿಸ್ಮತ್ತಿನ ಆಟ ಏನೋ, 1992ರಲ್ಲಿ ಈ 2 ಕ್ಯಾಸಿನೋಗಳು ದಿವಾಳಿಯಾಗಿದ್ದವು. ಆದರೆ ಟ್ರಂಪ್ ಅವರು ಹಾರಿಲ್ಲ, ಬದಲಿಗೆ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟರು. 1988ರಲ್ಲಿ ಟ್ರಂಪ್ ತಾಜ್ ಮಹಲ್ ಅನ್ನು $675 ಮಿಲಿಯನ್ ಬಾಂಡ್ಗಳಿಂದ ಹಣಕಾಸು ಪೂರೈಸಿ $1 ಬಿಲಿಯನ್ ಪ್ರಾಜೆಕ್ಟ್ ಆಗಿ ತಯಾರಿಸಿದರು. ಆದರೆ 1991ರಲ್ಲಿ ಮತ್ತೆ ದಿವಾಳಿತನಕ್ಕೆ ಸಿಲುಕಿದರು. ಪ್ರತಿಯೊಂದು ಪತನದ ನಂತರ ಟ್ರಂಪ್ ಮತ್ತೆ ಎದ್ದು ನಿಂತರು. 1995ರಲ್ಲಿ ಅವರು ಟ್ರಂಪ್ ಹೋಟೆಲ್ಸ್ ಕ್ಯಾಸಿನೋ ರಿಸಾರ್ಟ್ಸ್ ಅನ್ನು ಪ್ರಾರಂಭಿಸಿದರು. ಆದರೆ ಕಿಸ್ಮತ್ತು ಮತ್ತೆ ತಲೆಕೆಳಗಾಯಿತು. 2004 ಮತ್ತು 2009ರಲ್ಲಿ ಇದು ದಿವಾಳಿಯಾಗಿತು. ಅಂತಿಮವಾಗಿ ಟ್ರಂಪ್ ಅವರ ಪಾಲಿಗೆ ಕೇವಲ 10% ಹಂಚಿಕೆ ಮಾತ್ರ ಉಳಿಯಿತು. 1980ರ ದಶಕದಲ್ಲಿ ಟ್ರಂಪ್ ಅವರು ತಮ್ಮ ಹೆಸರನ್ನು ಲೈಸೆನ್ಸ್ ಮಾಡಲು ಪ್ರಾರಂಭಿಸಿದರು. ಆಹಾರ ಪದಾರ್ಥಗಳು, ಬಟ್ಟೆ, ಮನೆ ಉಪಕರಣಗಳು ಮತ್ತು ಓದು ಕೋರ್ಸುಗಳಿಗೂ ಸಹ ಅವರ ಹೆಸರು ಬಳಸಲಾಯಿತು. ವಾಷಿಂಗ್ಟನ್ ಪೋಸ್ಟ್ ಪ್ರಕಾರ ಟ್ರಂಪ್ ಹೆಸರಿನಿಂದ 50ಕ್ಕೂ ಹೆಚ್ಚು ಲೈಸೆನ್ಸಿಂಗ್ ಒಪ್ಪಂದಗಳು ಜರುಗಿದ್ದು ಅವರ ಕಂಪನಿಗಳು $59 ಮಿಲಿಯನ್ಗಿಂತ ಹೆಚ್ಚು ಆದಾಯವನ್ನು ಗಳಿಸಿತು. ಆದರೆ 2018ರ ವೇಳೆಗೆ ಈ ಎಲ್ಲ ಒಪ್ಪಂದಗಳು ಕೇವಲ 2 ಕಂಪನಿಗಳಿಗೆ ಮಾತ್ರ ಸೀಮಿತವಾಯಿತು. ಟ್ರಂಪ್ ಅವರ ಪಯಣ ವಾಸ್ತವವಾಗಿ ಒಂದು ಸಿನೆಮಾ ಕಥೆಗೂ ಕಡಿಮೆಯಿಲ್ಲ. 1983ರಲ್ಲಿ ಅವರು ನ್ಯೂಜೆರ್ಸಿ ಜನರಲ್ಸ್ ಎಂಬ ಫುಟ್ಬಾಲ್ ತಂಡವನ್ನು ಖರೀದಿಸಿದರು.
ಇದೊಂದು ದೊಡ್ಡ ಹೆಜ್ಜೆ ಇತ್ತ. ಟ್ರಂಪ್ ಇದನ್ನು ತಮಗೆ ತಾವು ಸಾಬೀತು ಮಾಡುವ ಅವಕಾಶವೆಂದು ಕಂಡರು. ಆದರೆ 1985ರಲ್ಲಿ ಈ ಲೀಗ್ ಮುಕ್ತಾಯಗೊಂಡಿತು. ಕಾರಣವೇನೆಂದರೆ ಟ್ರಂಪ್ ಅವರು ಈ ಲೀಗ್ ಅನ್ನು ನೆಫಾಗೆ ಪೈಪೋಟಿ ತರುವ ಉದ್ದೇಶದಿಂದ ಅದು ನಡೆಸುವ ವೇಳಾಪಟ್ಟಿಯನ್ನು ಬದಲಾಯಿಸಲು ಯತ್ನಿಸಿದರು. ಆದರೆ ಈ ಯತ್ನ ವಿಫಲವಾಯಿತು. ಅವರು ತಮ್ಮ ಪ್ಲಾಜಾ ಹೋಟೆಲ್ನಲ್ಲಿ ಬಾಕ್ಸಿಂಗ್ ಪಂದ್ಯಗಳನ್ನು ನಡೆಸಲು ಯೋಜನೆ ಮಾಡಿಕೊಂಡರು ಮತ್ತು 1989-90ರಲ್ಲಿ ಟೂರ್ ಡೆ ಟ್ರಂಪ್ ಎಂಬ ಹೆಸರಿನಲ್ಲಿ ಸೈಕ್ಲಿಂಗ್ ರೇಸ್ ಆಯೋಜಿಸಿದರು. 1986ರಿಂದ 1988ರವರೆಗೆ ಟ್ರಂಪ್ ಅವರು ಷೇರುಗಳಲ್ಲಿ ದೊಡ್ಡ ಪಂತವನ್ನು ಹಾಕಿದರು. ಅವರು ದೊಡ್ಡ ಕಂಪನಿಗಳನ್ನು ಖರೀದಿಸುತ್ತೇವೆ ಎಂದು ಘೋಷಿಸಲು ಪ್ರಾರಂಭಿಸಿದರು. ಈ ಮಾತಿನಿಂದ ಷೇರುದಾರರು ಪ್ರಭಾವಿತರಾಗಿ ಷೇರುಗಳ ಬೆಲೆ ಚುರುಕಾಯಿತು. ಟ್ರಂಪ್ ಅವರು ಈ ಷೇರುಗಳನ್ನು ಮಾರಾಟ ಮಾಡಿ ಸಾಕಷ್ಟು ಲಾಭವನ್ನು ಗಳಿಸಿದರು. ಆದರೆ ಹೂಡಿಕೆದಾರರು ಟ್ರಂಪ್ ಅವರ ಟೇಕ್ಓವರ್ ಹೇಳಿಕೆಗಳಿಗೆ ನಂಬಿಕೆ ಇಡುವುದನ್ನು ನಿಲ್ಲಿಸಿದಾಗ ಅವರ ಲಾಭವು ಹಾರಿಹೋಯಿತು. 1988ರಲ್ಲಿ ಟ್ರಂಪ್ ಮತ್ತೊಂದು ದೊಡ್ಡ ಹೆಜ್ಜೆ ಹಾಕಿದರು. ಅವರು ಈಸ್ಟರ್ನ್ ಏರ್ಲೈನ್ಸ್ ಶಟಲ್ ಅನ್ನು $380 ಮಿಲಿಯನ್ ಸಾಲದೊಂದಿಗೆ ಖರೀದಿಸಿ ಅದನ್ನು ಟ್ರಂಪ್ ಶಟಲ್ ಎಂದು ಮರುಹೆಸರಿಸಿದರು. 1980ರ ದಶಕದಲ್ಲಿ ಟ್ರಂಪ್ ಒಟ್ಟು $4 ಬಿಲಿಯನ್ ಸಾಲ ಪಡೆದರು. 70ಕ್ಕೂ ಹೆಚ್ಚು ಬ್ಯಾಂಕುಗಳಿಂದ ಸಹಾಯ ಪಡೆದರು. ಆದರೆ 1990ರ ದಶಕದ ದಿವಾಳಿತನದ ಪರಿಣಾಮ ಪ್ರಮುಖ ಬ್ಯಾಂಕುಗಳು ಟ್ರಂಪ್ ಅವರಿಗೆ ಬೆಂಬಲ ನೀಡಲು ಮುಂದಾಗಲಿಲ್ಲ. ಡಾಡ್ಜ್ ಬ್ಯಾಂಕ್ ಮಾತ್ರ ಅವರ ಬೆಂಬಲಕಾರಿಯಾಗಿ ಉಳಿಯಿತು. ಆದರೆ 2016ರ ಕ್ಯಾಪಿಟಲ್ ದಾಳಿ ನಂತರ ಡಾಡ್ಜ್ ಬ್ಯಾಂಕ್ ಕೂಡ ಟ್ರಂಪ್ ಅವರೊಂದಿಗೆ ಭವಿಷ್ಯದ ಯಾವುದೇ ವ್ಯವಹಾರ ಮಾಡುವುದಿಲ್ಲವೆಂದು ನಿರ್ಧರಿಸಿತು. ಟ್ರಂಪ್ ಅವರ ಪಯಣ ಇಲ್ಲಿ ನಿಲ್ಲಲಿಲ್ಲ. 1996ರಿಂದ 2015ರವರೆಗೆ ಅವರು ಮಿಸ್ ಯೂನಿವರ್ಸ್, ಮಿಸ್ ಯುಎಸ್ಎ ಮತ್ತು ಮಿಸ್ ಟೀಮ್ ಯುಎಸ್ಎ ಹೀಗೆ ಹಲವಾರು ಆಕರ್ಷಕ ಪೇಜೆಂಟ್ಗಳ ಮಾಲೀಕತ್ವವನ್ನು ಪಡೆದುಕೊಂಡರು. 2002ರಲ್ಲಿ ಸಿಬಿಎಸ್ ಜೊತೆಗೆ ನಡೆದ ಮನಸ್ತಾಪದ ನಂತರ ಟ್ರಂಪ್ ಈ ಪೇಜೆಂಟ್ಗಳನ್ನು NBC ಚಾನೆಲ್ಗೆ ಸ್ಥಳಾಂತರಿಸಲು ನಿರ್ಧರಿಸಿದರು. 2007ರಲ್ಲಿ ಈ ಕ್ಷೇತ್ರದಲ್ಲಿ ಅವರ ಸಾಧನೆಗೆ ಹಾಲಿವುಡ್ ವಾಕ್ ಆಫ್ ಫೇಮ್ನಲ್ಲಿ ಒಂದು ಸ್ಟಾರ್ ನೀಡಲಾಯಿತು. ಆದರೆ 2015ರಲ್ಲಿ NBC ಮತ್ತು ಯೂನಿವಿಷನ್ ಟ್ರಂಪ್ ಅವರ ಪೇಜೆಂಟ್ಗಳೊಂದಿಗೆ ತಮ್ಮ ಸನಷ್ಟೇ ಅಲ್ಲ, ಟ್ರಂಪ್ ರಿಯಾಲಿಟಿ ಶೋ ದಿ ಅಪ್ರೆಂಟಿಸ್ ಮತ್ತು ದಿ ಸೆಲೆಬ್ರಿಟಿ ಅಪ್ರೆಂಟಿಸ್ ಅನ್ನು ಸಹ ನಿರ್ಮಿಸಿದರು ಮತ್ತು ಅದರ ನಿರೂಪಕರಾಗಿ ಕಾರ್ಯನಿರ್ವಹಿಸಿದರು. ಈ ಶೋಗಳಲ್ಲಿ ಅವರು ಅತ್ಯಂತ ಶ್ರೀಮಂತ ಸಿಯು ಪಾತ್ರದಲ್ಲಿ ಕಾಣಿಸಿಕೊಂಡರು. ಬೃಹತ್ ನಾಟಕೀಯತೆಯೊಂದಿಗೆ ಸ್ಪರ್ಧಿಗಳಿಗೆ "ಯುರ್ ಫೈರ್ಡ್" ಎಂಬ ಪ್ರಸಿದ್ಧ ವಾಕ್ಯವನ್ನು ಹೇಳುತ್ತಿದ್ದರು. ಈ ಶೋಗಳು ಟ್ರಂಪ್ ಅವರ ಜನಪ್ರಿಯತೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಮತ್ತು ಅವರ ಮೆಚ್ಚಿನ ವ್ಯಕ್ತಿತ್ವವನ್ನು ಪ್ರೇಕ್ಷಕರ ಹೃದಯದಲ್ಲಿ ಖಚಿತವಾಗಿ ನೆಲೆಸುವಂತೆ ಮಾಡಿತು. ಅವರ ರಿಯಾಲಿಟಿ ಶೋ ದಿ ಅಪ್ರೆಂಟಿಸ್ ಬಗ್ಗೆ ನ್ಯೂಯಾರ್ಕ್ ಟೈಮ್ಸ್ ತುಂಬಾ ಹಂಗಾಮೆಯಾದ, ಕಾಲ್ಪನಿಕವಾಗಿ ಟ್ರಂಪ್ ಅವರ ಚಿತ್ರಣ ಎಂದು ಬರೆದಿತ್ತು. ಆದರೆ ಈ ಶೋಗಳು ಟ್ರಂಪ್ ಅವರಿಗೆ ಯಶಸ್ಸಿನ ಹೊಸ ದಾರಿಗಳನ್ನು ತೆರೆಯಿತು. ಈ ಶೋಗಳ ಲೈಸೆನ್ಸಿಂಗ್ ಒಪ್ಪಂದಗಳಿಂದ ಟ್ರಂಪ್ $400 ಮಿಲಿಯನ್ಗಿಂತ ಹೆಚ್ಚು ಆದಾಯ ಗಳಿಸಿದರು. ಈ ಯಶಸ್ಸಿನ ನಂತರ ಟ್ರಂಪ್ ರಾಜಕೀಯದಲ್ಲಿ ಕಾಲಿಟ್ಟರು ಮತ್ತು ಅಮೆರಿಕದ ಅಧ್ಯಕ್ಷರಾಗುವ ಕನಸು ಕಾಣಿದರು. 2016ರಲ್ಲಿ ಅವರು ರಿಪಬ್ಲಿಕನ್ ಪಕ್ಷದಿಂದ ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧಿಸಿ ಅನೇಕ ತಿರುಗಾಟಗಳ ನಂತರ ಗೆಲುವು ಸಾಧಿಸಿದರು. ಅವರು ಜನಮತದಲ್ಲಿ ಸೋತರೂ ಎಲೆಕ್ಟೋರಲ್ ಮತಗಳಿಂದ ಗೆದ್ದು ಇತಿಹಾಸ ನಿರ್ಮಿಸಿದರು. ಸೈನ್ಯ ಸೇವೆ ಅಥವಾ ಸರ್ಕಾರಿ ಅನುಭವವಿಲ್ಲದೆ ಅಮೆರಿಕದ ಮೊದಲ ಅಧ್ಯಕ್ಷರಾಗುವ ಕೀರ್ತಿಯನ್ನು ಗಳಿಸಿದರು. ಅವರ ಗೆಲುವಿನ ನಂತರ ನಡೆದ ಮ್ಯೂಲರ್ ತನಿಖೆಯಲ್ಲಿ ರಷ್ಯಾ ಟ್ರಂಪ್ ಅವರ ಗೆಲುವಿನಲ್ಲಿ ಹಸ್ತಕ್ಷೇಪ ಮಾಡಿದೆ ಎಂಬುದಾಗಿ ತಿಳಿದುಬಂತು. ಅವರ ನಿಲುವುಗಳನ್ನು ಜನಪ್ರಿಯ, ಸಂರಕ್ಷಣಾತ್ಮಕ ಮತ್ತು ರಾಷ್ಟ್ರಪರ ಎಂದು ಬಣ್ಣಿಸಲಾಯಿತು. ಅಧ್ಯಕ್ಷರಾದ ನಂತರ ಟ್ರಂಪ್ ಹಲವು ದೊಡ್ಡ ನಿರ್ಣಯಗಳನ್ನು ಕೈಗೊಂಡರು ಮತ್ತು ಅನೇಕ ವಿವಾದಗಳಿಗೆ ಕಾರಣರಾದರು. ಕೆಲವು ಮುಸ್ಲಿಂ ಸಂಖ್ಯಾಬಲ ಹೆಚ್ಚಿರುವ ದೇಶಗಳಿಗೆ ಪ್ರವಾಸ ನಿರ್ಬಂಧ ವಿಧಿಸಿದರು, ಮೆಕ್ಸಿಕೋ ಗಡಿ ಬಳಿ ಗೋಡೆ ನಿರ್ಮಿಸುವುದಾಗಿ ಘೋಷಿಸಿದರು ಮತ್ತು ವಲಸೆ ಕುಟುಂಬಗಳನ್ನು ಬೇರ್ಪಡಿಸುವ ನೀತಿಯನ್ನು ಜಾರಿಗೆ ತರುವುದು ಸೇರಿದಂತೆ ಪ್ರಮುಖ ಕ್ರಮಗಳನ್ನು ಕೈಗೊಂಡರು. ಪರಿಸರ ನೀತಿಗಳಲ್ಲಿ ಬದಲಾವಣೆಗಳನ್ನು ಮಾಡಿದರು ಮತ್ತು 2017ರಲ್ಲಿ ಟ್ಯಾಕ್ಸ್ ಕಡಲ್ಸ್ ಆಂಡ್ ಜಾಯ್ಸ್ ಆಕ್ಟ್ ಮೇಲೆ ಸಹಿ ಹಾಕಿದರು. ಇದರಿಂದ ತೆರಿಗೆ ಕಡಿತವಾಗಿತ್ತು. ಅವರು ಅಮೆರಿಕೆಯನ್ನು ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್, ಪ್ಯಾರಿಸ್ ಹವಾಮಾನ ಒಪ್ಪಂದ ಮತ್ತು ಇರಾನ್ ನ್ಯೂಕ್ಲಿಯರ್ ಡೀಲ್ನಿಂದ ಹೊರತೆಗೆದರು. ಅವರು ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಪರಮಾಣು ನಾಶೀಕರಣದಲ್ಲಿ ಯಾವುದೇ ದೃಢವಾದ ಫಲಿತಾಂಶವನ್ನು ಪಡೆಯಲಾಗಲಿಲ್ಲ. ಟ್ರಂಪ್ ಅವರ ಹಲವಾರು ನೀತಿಗಳು ಮತ್ತು ಹೇಳಿಕೆಗಳು ಜನರಲ್ಲಿ ವಿಭಜನೆ ಮೂಡಿಸಿದವು ಮತ್ತು ಅನೇಕ ಸ್ಥಳಗಳಲ್ಲಿ ಪ್ರತಿಭಟನೆಗಳು ನಡೆದವು. 2020ರ ಚುನಾವಣೆಯಲ್ಲಿ ಜೋ ಬೈಡನ್ ವಿರುದ್ಧ ಸೋತ ನಂತರ ಟ್ರಂಪ್ ಚುನಾವಣಾ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದರು. 2021ರ ಜನವರಿ 6ರಂದು ಅವರ ಬೆಂಬಲಿಗರು ಕ್ಯಾಪಿಟಲ್ ಮೇಲೆ ದಾಳಿ ನಡೆಸಿದರು. ಟ್ರಂಪ್ ಅಮೆರಿಕದ ಮೊದಲ ಅಧ್ಯಕ್ಷರಾದರು. ಅವರ ಮೇಲೆ 2 ಬಾರಿ ಮಹಾಭಿಯೋಗ ಹೇರಲಾಗಿತ್ತು, ಒಂದು ವೇಳೆ ಅಧಿಕಾರದ ದುರುಪಯೋಗ ಮತ್ತು ಇನ್ನೊಂದು ಬಾರಿ ಗದ್ದಲಕ್ಕೆ ಉತ್ತೇಜನ ನೀಡಿದ ಕಾರಣ.
2024ರಲ್ಲಿ ನ್ಯಾಯಾಧೀಶರು ವ್ಯವಹಾರದ ದಾಖಲೆಗಳನ್ನು ತಿದ್ದಿದ ಆರೋಪದಲ್ಲಿ ಅವರನ್ನು ತಪ್ಪಿತಸ್ಥರೆಂದು ಕಂಡುಹಿಡಿದರು ಮತ್ತು ಅವರ ಮೇಲೆ ಹಲವಾರು ಇತರ ಎಣಿಕೆಗಳ ಆರೋಪ ಹೊರಿಸಲಾಯಿತು. ಗೌಪ್ಯ ದಾಖಲೆಗಳ ದುರುಪಯೋಗ ಮತ್ತು ಚುನಾವಣೆಯಲ್ಲಿ ಹಸ್ತಕ್ಷೇಪದಂತಹ ಗಂಭೀರ ಆರೋಪಗಳು ಇದರಲ್ಲಿ ಸೇರಿವೆ. ಅವರ ವಿವಾದಾತ್ಮಕ ಅಧಿಕಾರದ ನಂತರವೂ ಟ್ರಂಪ್ ಪ್ರಭಾವ ಕಡಿಮೆಯಾಗಲಿಲ್ಲ. ಅವರು ರಿಪಬ್ಲಿಕನ್ ಪಕ್ಷದಲ್ಲಿ ತಮ್ಮ ಹಿಡಿತವನ್ನು ಉಳಿಸಿಕೊಂಡರು ಮತ್ತು 2024ರಲ್ಲಿ ಮತ್ತೊಮ್ಮೆ ಪಕ್ಷದ ಅಭ್ಯರ್ಥಿಯಾದರು. ಈ ಬಾರಿ ಅವರು ಕಮಲಾ ಹ್ಯಾರಿಸ್ ಅವರನ್ನು ಸೋಲಿಸಿದರು ಮತ್ತು ಜನಪ್ರಿಯ ಮತ್ತು ಚುನಾವಣಾ ಮತಗಳನ್ನು ಗೆದ್ದರು ಮತ್ತು ಗ್ರೋವರ್ ಕ್ಲೀವ್ಲ್ಯಾಂಡ್ ನಂತರ ಸತತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಎರಡನೇ ವ್ಯಕ್ತಿಯಾದರು. ಟ್ರಂಪ್ ಅವರ ಪ್ರಯಾಣ ರಿಯಾಲಿಟಿ ಟಿವಿಯಿಂದ ಅಧ್ಯಕ್ಷರಾಗುವವರೆಗೆ ವಿವಾದಗಳು, ಬೆಂಬಲ ಮತ್ತು ಟೀಕೆಗಳಿಂದ ತುಂಬಿತ್ತು, ಆದರೆ ಅವರು ಪ್ರತಿ ಬಾರಿಯೂ ತಮ್ಮದೇ ಆದ ರೀತಿಯಲ್ಲಿ ಸಾಬೀತುಪಡಿಸಿದರು. ಟ್ರಂಪ್ ಅವರ ಕಥೆ ಅದಮ್ಯ ಮನೋಭಾವ, ಉತ್ಸಾಹ ಮತ್ತು ಅಪಾಯ ತೆಗೆದುಕೊಳ್ಳುವಿಕೆಗೆ ಉದಾಹರಣೆಯಾಗಿದೆ. ಟ್ರಂಪ್ ನಮಗೆ ಕಲಿಸುವ ಏನಾದರೂ ಇದ್ದರೆ, ಜನರು ಏನೇ ಹೇಳಿದರೂ ಯಾವುದೇ ಕನಸನ್ನು ನನಸಾಗಿಸಲು ನಾವು ಎಂದಿಗೂ ಬಿಡಬಾರದು. ಆದ್ದರಿಂದ ಈ ಸ್ಫೂರ್ತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಮುಂದಿನ ದೊಡ್ಡ ಕತೆ ನಿಮ್ಮದಾಗಬಹುದೆಂದು ಯಾರಿಗೆ ತಿಳಿದಿದೆ?